ಆತ್ಮೀಯ ಶಿಕ್ಷಕ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಶಿಕ್ಷಕ ಬಂಧುಗಳೇ, ನಾವು ಈ ವಿಡಿಯೋದಲ್ಲಿ MHRD UDays ಪ್ಲಸ್ನಲ್ಲಿ ವಿದ್ಯಾರ್ಥಿಗಳಿಗೆ TC ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ವಿತರಣೆ ಮಾಡುವುದು ಹೇಗೆ, ವಿತರಣೆ ಮಾಡುವುದಕ್ಕಿಂತ ಮೊದಲು ಆ ಶಾಲೆಯ ಮುಖ್ಯ ಶಿಕ್ಷಕರು ಏನೆಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ನಾವು MHRD UDays ಪ್ಲಸ್ಗೆ ಸಂಬಂಧಿಸಿದಂತೆ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ನಲ್ಲಿ ಅಂದರೆ ಸ್ಕೂಲ್ ಲಾಗಿನ್ನಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಆ ಒಂದು ಲಿಂಕನ್ನು ನಾನು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಸ್ಟೂಡೆಂಟ್ ಮಾಡ್ಯೂಲ್ಗೆ ಸಂಬಂಧಿಸಿದ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರಲ್ಲ 2024-25 ಹಾಗೂ ಕೆಳಗಡೆ 23-24 ಆಪ್ಷನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಈಗ ಆಲ್ರೆಡಿ ನಾವು ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ಗೆ ಸಂಬಂಧಿಸಿದ 23-24 ಮಾಹಿತಿನ ಕಂಪ್ಲೀಟ್ ಮಾಡಿದೀವಿ. ಈಗ 24-25 ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಆ ವಿದ್ಯಾರ್ಥಿಗಳನ್ನ ಸೇರಿಸಿದೀವಿ. ಸೊ ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಸ್ಕೂಲ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಒಂದು ಸ್ಕೂಲ್ ಇನ್ಫಾರ್ಮೇಶನ್ ಕ್ಯಾಟಗರಿ, ಕ್ಲಾಸ್, ಸ್ಕೂಲ್ ಟೈಪ್, ಮ್ಯಾನೇಜ್ಮೆಂಟ್ ಹಾಗೂ ಲ್ಯಾಂಗ್ವೇಜ್ ಗ್ರೂಪ್, ಅಕಾಡೆಮಿಕ್ ಸ್ಟಾರ್ಟ್ ಡೇಟ್, ಅಕಾಡೆಮಿಕ್ ಎಂಡ್ ಡೇಟ್ ಸುಮಾರು ಮಾಹಿತಿ ಇರುತ್ತೆ. ನೀವು ಬೇಕಾದ್ರೆ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಇಲ್ಲಿ ಕ್ಲೋಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಿಮ್ಮೊಂದು ಸ್ಕೂಲ್ ಡೇಸ್ ಕೋಡ್, ನಿಮ್ಮ ಒಂದು ಶಾಲೆಯ ಹೆಸರು ಎಲ್ಲ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್, ಇದರಲ್ಲಿ ಮೊದಲನೇದಾಗಿ ನಾವು ಕರೆಂಟ್ ಅಕಾಡೆಮಿಕ್ ಇಯರ್ ಅಲ್ಲಿ ಯಾವ ವಿದ್ಯಾರ್ಥಿಗಳು TCನ ತೆಗೆದುಕೊಂಡು ಹೋಗಿರ್ತಾರೋ ಸ್ಯಾಟ್ಸ್ನಲ್ಲಿ ಅಂತಹ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ನಾವು ಆ ವಿದ್ಯಾರ್ಥಿಗಳನ್ನ MHRD UDaysನಲ್ಲೂ ಕೂಡ ನಾವು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅನ್ನ ಅಂದರೆ TCಯನ್ನು ಔಟ್ ಮಾಡಬೇಕಾಗತ್ತೆ. ಹಾಗಾದರೆ TCಯನ್ನು ಔಟ್ ಮಾಡಬೇಕು ಅಂತಂದ್ರೆ ಆ ವಿದ್ಯಾರ್ಥಿಯ ಪೆನ್ ನಂಬರ್, ಪರ್ಮನೆಂಟ್ ಎಜುಕೇಶನ್ ನಂಬರ್ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಮೊದಲು ಆ ಒಂದು ವಿದ್ಯಾರ್ಥಿಯ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅನ್ನು ನಾವು ಸರ್ಚ್ ಮಾಡಬೇಕು. ಸರ್ಚ್ ಮಾಡಬೇಕಾದ್ರೆ ಆ ಒಂದು ತರಗತಿ, ಆ ವಿದ್ಯಾರ್ಥಿ ಯಾವ ತರಗತಿಯೋ ಆ ಒಂದು ತರಗತಿಯಲ್ಲಿ ಮೊದಲು ನಾವು ಹುಡುಕಬೇಕಾಗತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಇಲ್ಲಿ ಒಂದು ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ TCನ ತೆಗೆದುಕೊಂಡು ಹೋಗಿದೆ ಕರೆಂಟ್ ಅಕಾಡೆಮಿಕ್ ಇಯರ್ ಅಲ್ಲಿ. ಸೊ ಆ ಒಂದು ತರಗತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊನೆಯ ಆಪ್ಷನ್ ನೋಡ್ತಾ ಇದ್ದೀರಲ್ಲ, ವ್ಯೂ ಮೇನೇಜ್ ಅಂತ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಆ ಒಂದು ತರಗತಿಗೆ ಸಂಬಂಧಿಸಿದ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕ್ಲಾಸ್ ಅಂದ್ರೆ ಗ್ರೇಡ್, ಪೆನ್ ನಂಬರ್, ಸ್ಟೂಡೆಂಟ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಎಂಟ್ರಿ ಸ್ಟೇಟಸ್, ಫಾರ್ಮ್ ಸ್ಟೇಟಸ್. ಇಲ್ಲಿ ಮೊದಲನೇದಾಗಿ ಆ ವಿದ್ಯಾರ್ಥಿನ ಸರ್ಚ್ ಮಾಡಬೇಕು. ಸೊ ಇಲ್ಲಿ ಆ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನು ನಾವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ಒಂದು ವಿದ್ಯಾರ್ಥಿ TCನ ತೆಗೆದುಕೊಂಡು ಹೋಗಿದೆ, ಆ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನು ನಾನು ಇಲ್ಲಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾಪಿ ಮಾಡಿಕೊಂಡ ಮೇಲೆ ಇಲ್ಲಿ ನೋಡಿ ಆ ವಿದ್ಯಾರ್ಥಿಯನ್ನ TCನ ಕೊಡುವುದಕ್ಕಿಂತ ಮೊದಲು ಇಲ್ಲಿ ಕೊನೆ ಆಪ್ಷನ್ ನೋಡ್ತಾ ಇದ್ರಲ್ಲ, ಫಾರ್ಮ್ ಸ್ಟೇಟಸ್ನಲ್ಲಿ ಈ GP ಅಂದರೆ ಜನರಲ್ ಪ್ರೊಫೈಲ್ ಮಾಹಿತಿಯನ್ನು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿರಬೇಕು. ಇಲ್ಲ ಅಂದರೆ TC ಔಟ್ ಆಗೋದಿಲ್ಲ. ಅದು ಹೇಗೆ ಏನು ಕೇಳುತ್ತೆ ಅನ್ನೋದನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಸರಿ, ಇಲ್ಲಿ ನಾವು ಪೆನ್ ನಂಬರನ್ನು ಕಾಪಿ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ಮೆನು ಕಾಣಿಸ್ತಾ ಇದೆಯಲ್ಲ, ಈ ಮೆನುದಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಪೆನ್ ನಂಬರ್ ಕೇಳುತ್ತೆ. ಆ ಒಂದು ಪೆನ್ ನಂಬರ್ ಏನು ಕಾಪಿ ಮಾಡಿಕೊಂಡಿದ್ರು ಆ ಒಂದು ಪೆನ್ ನಂಬರನ್ನು ಎಂಟ್ರಿ ಮಾಡಿ ಅಥವಾ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿ ಗೋ ಅಂತ ಆಪ್ಷನ್ ಇದೆಯಲ್ಲ, ಈ ಒಂದು ಗೋ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಒಂದು ಪೆನ್ ನಂಬರ್ಗೆ ಸಂಬಂಧಿಸಿದ ಮಾಹಿತಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಮಗುವಿನ ಹೆಸರು, ತಂದೆ ತಾಯಿ ಹೆಸರು ಡಿಸ್ಪ್ಲೇ ಆಗುತ್ತೆ ಹಾಗೂ ಕ್ಲಾಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಡೇಟ್ ಆಫ್ ಬರ್ತ್ ಕೂಡ ಡಿಸ್ಪ್ಲೇ ಆಗುತ್ತೆ. ಈಗ ಈ ವಿದ್ಯಾರ್ಥಿ ನಾವು TCನ ಕೊಟ್ಟಿದ್ದೀವಿ ಸ್ಯಾಟ್ಸ್ನಲ್ಲಿ. ಈಗ ನಾವು MHRD UDays ಕೂಡ ನಾವು TCನ ವಿತರಣೆ ಮಾಡಬೇಕಾಗಿದೆ. ಅದು ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ, ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ TC ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆರ್ ಯು ಶ್ಯೂರ್ ಟು ಇನಿಷಿಯೇಟ್ ದ TC ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ TC ಪ್ರೋಸೆಸ್ ಅಂದರೆ ಈಗ ಆಲ್ರೆಡಿ ಆ ಮಗು TCನ ತೆಗೆದುಕೊಂಡು ಹೋಗಿದೆಯಾ ಅಂತ ಕೇಳ್ತಾ ಇದೆ. ಸೊ ಇದು ಆಲ್ರೆಡಿ TCನ ತೆಗೆದುಕೊಂಡು ಹೋಗಿರೋದ್ರಿಂದ ಇಲ್ಲಿ ಆ ವಿದ್ಯಾರ್ಥಿ ಹೆಸರು, ಕ್ಲಾಸ್, ಸೆಕ್ಷನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ಆ ವಿದ್ಯಾರ್ಥಿ ಯಾವಾಗ TCಯನ್ನು ತೆಗೆದುಕೊಂಡು ಹೋಗಿದೆ ಅನ್ನೋದನ್ನು ನಾವಿಲ್ಲಿ ಡೇಟನ್ನು ಮೆನ್ಷನ್ ಮಾಡಬೇಕು. ಹಾಗೂ ಇಲ್ಲಿ ಏನು ಕ್ಯಾಪ್ಚಾ ಕಾಣಿಸ್ತಾ ಇದೆಯಲ್ಲ ಆ ಒಂದು ಕ್ಯಾಪ್ಚಾವನ್ನು ಕೂಡ ಎಂಟರ್ ಮಾಡಬೇಕಾಗತ್ತೆ. ಹಾಗೂ ರಿಮಾರ್ಕ್ಸ್ ಆ ವಿದ್ಯಾರ್ಥಿ
ಲೆಫ್ಟ್ ವಿತ್ ಟಿ ಸಿ ಅಂತ ಟೈಪ್ ಮಾಡಿ. ಈ ರೀತಿ ಟೈಪ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಲೆಫ್ಟ್ ವಿತ್ ಟಿ ಸಿ ಅಂತೇಳಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಆರ್ ಯು ಶೂರ್ ಯು ವಾಂಟ್ ಟು ಟಿ ಸಿ ದಿಸ್ ಸ್ಟೂಡೆಂಟ್ ಅಂತ ಕೇಳುತ್ತೆ. ಎಸ್ ಕನ್ಫರ್ಮ್ ಮಾಡಿ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಟೂಡೆಂಟ್ ಪ್ರೊಫೈಲ್ ಈಸ್ ನಾಟ್ ಅಪ್ಡೇಟೆಡ್ ಎಟ್ ಪ್ಲೀಸ್ ಸೇವ್ ದ ಜನರಲ್ ಪ್ರೊಫೈಲ್ GP ಟು ಪ್ರೊಸೀಡ್ ಫರ್ದರ್. ನೋಡಿ ಈ ಮಗುವಿಗೆ ಟಿ ಸಿ ಔಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನು ಆಗಲೇ ಹೇಳಿದೆ ಯಾಕೆ ಅಂತಂದ್ರೆ ಫಾರಮ್ ಸ್ಟೇಟಸ್ನಲ್ಲಿ GPಯನ್ನು ಕಂಪಲ್ಸರಿ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾವು ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ಮತ್ತೆ ಸ್ಕೂಲ್ ಡ್ಯಾಶ್ಬೋರ್ಡಲ್ಲಿ ಹೋಗೋಣ. ಹಾಗೂ ಆ ಒಂದು ಡ್ಯಾಶ್ಬೋರ್ಡಲ್ಲಿ ಎಲ್ಲ ತರಗತಿವಾರ ಕಾಣಿಸ್ತದೆ. ಆ ವಿದ್ಯಾರ್ಥಿ ಯಾವ ತರಗತಿ ಅನ್ನೋದನ್ನು ವ್ಯೂ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡೋಣ. ಅಲ್ಲೋದಾಗ ಆ ವಿದ್ಯಾರ್ಥಿಯ ಹೆಸರಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಇಲ್ಲಿ GP ಅಂತ ಇದೆಯಲ್ಲ ಈ GP ಮೇಲೆ ಕ್ಲಿಕ್ ಮಾಡಿ. GP ಮೇಲೆ ಕ್ಲಿಕ್ ಮಾಡಿದಾಗ ಜನರಲ್ ಪ್ರೊಫೈಲ್ ಓಪನ್ ಆಗುತ್ತೆ. ಎಲ್ಲ ಮಾಹಿತಿನ ಒಮ್ಮೆಲೆ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ಕೆಳಗಡೆ ಸೇವ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಆ ವಿದ್ಯಾರ್ಥಿಯ GP ಜನರಲ್ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಾವು ಮತ್ತೆ ಅಗೇನ್ ಇಲ್ಲಿ ಕಾಣಿಸ್ತಾ ಇಲ್ಲ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ಪೆನ್ ನಂಬರ್ ಕೇಳುತ್ತೆ. ಆ ಒಂದು ಪೆನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡೋಣ. ಆ ವಿದ್ಯಾರ್ಥಿ ಡಿಸ್ಪ್ಲೇ ಆಗುತ್ತೆ. ಆ ವಿದ್ಯಾರ್ಥಿಯ ಮಾಹಿತಿ ಎಲ್ಲ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದಾರಲ್ಲ ಒಂದು ನೋಟ್ ಇಲ್ಲಿ ಸ್ಟೂಡೆಂಟ್ಸ್ ಜನರಲ್ ಪ್ರೊಫೈಲ್ ಮಸ್ಟ್ ಬಿ ಕಂಪ್ಲೀಟೆಡ್ ಬಿಫೋರ್ ಮಾರ್ಕಿಂಗ್ ಹಿಮ್ ಹ್ಯಾಸ್ ಹ್ಯಾವಿಂಗ್ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಮಾರ್ಕ್ ಡ್ರಾಪ್ ಔಟ್. ಇಲ್ಲಿ ನೋಡಿದ್ರಲ್ಲ ಆಗಲೇ ಏನು ಹೇಳಿದ್ದೆ GPಯನ್ನು ಕಂಪ್ಲೀಟ್ ಮಾಡಬೇಕಂತೇಳಿ ಆ ಒಂದು ನೋಟನ್ನು ಇಲ್ಲಿಯೇ ಮೆನ್ಷನ್ ಮಾಡಿದ್ದಾರೆ. ಸರಿ ಇಲ್ಲಿ ಕೆಳಗಡೆ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆ ವಿದ್ಯಾರ್ಥಿ ಯಾವ ದಿನಾಂಕದಿಂದ ಟಿ ಸಿನ ತೆಗೆದುಕೊಂಡು ಹೋಗಿರ್ತದೋ ಆ ಒಂದು ಟಿ ಸಿಯ ಡೇಟನ್ನು ಮೆನ್ಷನ್ ಮಾಡಿ. ಹಾಗೂ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಲೆಫ್ಟ್ ವಿತ್ ಟಿ ಸಿ ಅಂತೇಳಿ ಮೆನ್ಷನ್ ಮಾಡಿ. ಲೆಫ್ಟ್ ವಿತ್ ಟಿ ಸಿ ಅಂತ ಮೆನ್ಷನ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಈಗ ಮತ್ತೊಮ್ಮೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಸ್ಟೂಡೆಂಟ್ ಹ್ಯಾಸ್ ಸಕ್ಸಸ್ಫುಲಿ ಲೆಫ್ಟ್ ದ ಸ್ಕೂಲ್ ವಿತ್ ಎ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TC ಅಂಡ್ ಮೂವ್ಡ್ ಟು ಡ್ರಾಪ್ ಬಾಕ್ಸ್. ಈಗ ಆ ವಿದ್ಯಾರ್ಥಿ ನಾವು ಟಿ ಸಿನ ತೆಗೆದುಕೊಂಡು ಹೋಗಿದ್ದಾನೆ. ಹಾಗೂ ಆ ವಿದ್ಯಾರ್ಥಿ MHRD UDays ನಲ್ಲಿ ಡ್ರಾಪ್ ಬಾಕ್ಸ್ಗೆ ಹೋಗಿರ್ತದೆ. ಈಗ ಆ ವಿದ್ಯಾರ್ಥಿ ಈಗ ಕರೆಂಟ್ ಅಕಾಡೆಮಿಕ್ ನಮ್ಮ ಶಾಲೆಯಿಂದ ಮತ್ತೊಂದು ಶಾಲೆಗೆ ಟಿ ಸಿನ ತೆಗೆದುಕೊಂಡು ಹೋಗಿರ್ತದಲ್ಲ ಆ ಶಾಲೆಯಲ್ಲಿ MHRD UDays ಸ್ಟೂಡೆಂಟ್ ಮಾಡಲ್ ಲಾಗಿನ್ ನಲ್ಲಿ ಆ ವಿದ್ಯಾರ್ಥಿನವರು ಈಗ ಡ್ರಾಪ್ ಬಾಕ್ಸ್ ಇಂದ ಇನ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್ ನೋಡಿದ್ರಲ್ಲ MHRD UDays ನಲ್ಲಿ ವಿದ್ಯಾರ್ಥಿಗಳಿಗೆ ಟಿ ಸಿಯನ್ನು ಯಾವ ರೀತಿ ವಿತರಣೆ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಹಾಗೂ ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.